ಇಂದು ನಾನು ಒಂದು ಸಣ್ಣ ಕಥೆಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಊರಿನಲ್ಲಿ ಒಂದ್ ಕತ್ತೆ ಇರುತ್ತೆ. ಆ ಕತ್ತೆಯನ್ನ ಉಪ್ಪಿನ ವ್ಯಾಪಾರಿ ಕೊಂಡ್ಕೊಂಡಿರ್ತಾನೆ. ಅವನು ಪ್ರತಿದಿನ ಆ ಕತ್ತೆಯ ಬೆನ್ನಿನ ಮೇಲೆ ಉಪ್ಪಿನ ಮೂಟೆಗಳನ್ನ ಹೊರಿಸಿ ವ್ಯಾಪಾರಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಆ ದಾರಿಯಲ್ಲಿ ಹೋಗುವಂತ ದಾರಿಯಲ್ಲಿ ನೀರಿನ ಹೊಳೆ ಸಿಗುತ್ತೆ. ಆ ನೀರಿನ ಹೊಳೆಯಲ್ಲಿ ಹೋಗ್ತಾ ಇದ್ದಾಗ ಅಕಸ್ಮಾತ್ ಕತ್ತೆ ಕಾಲ್ ಜಾರಿ ನೀರಿನಲ್ಲಿ ಬೀಳುತ್ತೆ. ಆ ಉಪ್ಪಿನ ಮೂಟೆ ಹೊತ್ಕೊಂಡಿರುತ್ತಲ್ವಾ, ಆ ಉಪ್ಪಿನ ಮೂಟೆ ನೀರಿನಲ್ಲಿ ಬೀಳುತ್ತೆ. ಅದು ನೀರಿನಲ್ಲಿ ಕರಗಿ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ. ಅದು ಎದ್ದು ಮುಂದೆ ಪಾಸ್ ಆಗುತ್ತೆ. ಪ್ರತಿದಿನ ಹಿಂಗೆ ಉಪ್ಪಿನ ವ್ಯಾಪಾರಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದು ಪ್ರತಿದಿನ ಏನ್ ಮಾಡುತ್ತೆ, ಸ್ವಲ್ಪ ಭಾರ ಕಡಿಮೆ ಆಯ್ತಲ್ವಾ, ಹಂಗಾಗಿ ಪ್ರತಿದಿನ ಆ ಹೊಳೆ ಹತ್ರ ಬಂದಿರಂಗೆ ಬೇಕಾಗೇನೆ ಜಾರ್ ಬೀಳ್ಕೊಡುತ್ತೆ. ಅವನು ವ್ಯಾಪಾರಿ ಅದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಓಹೋ, ಇದು ಪ್ರತಿದಿನ ಹಿಂಗೆ ಮಾಡುತ್ತಲ್ಲ, ಇದಕ್ಕೊಂದು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅವನು ಏನ್ ಮಾಡ್ತಾನೆ, ಕಾಟನ್ ಮೂಟೆಗಳನ್ನ, ಹತ್ತಿ ಮೂಟೆಗಳನ್ನ ಅದ್ರ ಬೆನ್ನಿನ ಮೇಲೆ ಹೊರಿಸಿ ವ್ಯಾಪಾರಕ್ಕೆ ಹೋಗ್ತಾನೆ. ಅದು ಎಂದಿನಂತೆ ಆ ಹೊಳೆ ಹತ್ರ ಬರ್ತಿದಂಗೆನೆ ನೀರಲ್ಲಿ ಬೀಳುತ್ತೆ. ಆ ನೀರ್ನಲ್ಲಿ ಬಿದ್ದಾಗ ಹತ್ತಿ ಮೂಟೆ ಒಳಗಡೆ ಎಲ್ಲ ಹೋಗಿ ನೀರು ಏನಾಗುತ್ತೆ, ತುಂಬಾ ಭಾರ ಆಗುತ್ತಲ್ವಾ. ಅದು ಅದ್ರ ಉಪ್ಪು ಕರಗಿದಾಗ ಮುಖ ಕಡಿಮೆ ಅನ್ಸಿತ್ತು. ಆದ್ರೆ ಹತ್ತಿ ಮೂಟೆ ಬಂದಾಗ ನೀರೆಲ್ಲ ಒಳಗಡೆ ಹೋಗಿ ಇನ್ನೂ ಭಾರ ಅನ್ಸೋದಕ್ಕೆ ಶುರುವಾಯ್ತು. ಆಗ ಹೋಯ್ತು, ಅವ್ರಿಗೆ ಇಷ್ಟೊಂದು ಭಾರ ಇದೆಯಲ್ಲ ಇವತ್ತು ಅಂತ ಮುಂದಕ್ಕೆ ಹೋಯ್ತದು. ಆಗ ವ್ಯಾಪಾರಿ ಇದಕ್ಕೊಂದು ಬುದ್ಧಿ ಕಲಿಸ್ದಂಗಾಯ್ತು ಅಂತ. ಹಂಗೇನೆ ನಾವು ಓದುವಾಗಲಿ ಒಂದ್ ಕೆಲಸ ಮಾಡೋದಾಗ್ಲಿ ಮೈಗಳ್ತನ ಮಾಡಬಾರ್ದು ಅನ್ನೋದು ಈ ಕಥೆಯ ನೀತಿ. ಈಗ ನೀವೆಲ್ಲ ಏನ್ ಮಾಡ್ತೀರಾ, ಮಿಸ್ ಬಂದ್ರು ಅಂತ ಓದೋದು, ನಮ್ಮ ಅಪ್ಪ ಅಮ್ಮ ಬಂದ್ರು ಅಂತ ಓದ್ತಾವ್ರೆ ಅಂತ ಓದಕ್ ಹೋಗೋದು, ಆತರ ಎಲ್ಲ ಮಾಡ್ಬಾರ್ದು. ಅದು ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಆಗ್ಲಿ ಟೀಚರ್ಸ್ಗೋಸ್ಕರ ಆಗ್ಲಿ ಓದೋದಲ್ಲ. ನೀವು ನಿಮ್ಗೋಸ್ಕರ ಓದೋದು, ಮುಂದಿನ ಭವಿಷ್ಯಕ್ಕಾಗಿ ಓದೋ ಅಂತದ್ದು. ಅದಕ್ಕಾಗಿ ನೀವು ಸೋಮಾರಿತನ ಮಾಡಬಾರ್ದು. ನೀವು ನಿಮ್ಗೋಸ್ಕರನೇ ಓದ್ಬೇಕು. ಹಂಗಾಗಿ ನೀವು ಅವತ್ತಿನ ದಿನ ಪಾಠವನ್ನ ಅವತ್ತೇ ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವೇನ್ ಮಾಡ್ತೀರಾ ಗೊತ್ತಾ, ಯಾವ್ದೋ ಎಕ್ಸಾಮ್ ಬಂದಾಗ್ಲೋ ಯಾವ್ದೋ ಟೆಸ್ಟ್ ಬಂದಾಗ್ಲೋ ಓದ್ತೀರಾ. ಹಂಗಲ್ಲ ಓದೋದು. ನೀವು ಫಸ್ಟ್ ಪೀರಿಯಡ್ ಏನ್ ಮಾಡಿದ್ರು, ಕನ್ನಡ ಸ್ವಲ್ಪ ನೆಕ್ಸ್ಟ್ EVS ತಗೋದು, ನೆಕ್ಸ್ಟ್ ಮ್ಯಾಥ್ಸ್ ವರ್ಕ್ ಮಾಡೋದು. ಈ ತರ ಪ್ರತಿದಿನ ನೀವು ಮಾಡ್ತಾ ಹೋದ್ರೆ ಎಕ್ಸಾಮ್ ಬಂದಾಗ ನಿಮ್ಗೆ ಕಷ್ಟ ಅನ್ಸೋದೇ ಇಲ್ಲ. ವೆರಿ ಈಸಿ ಅವಾಗ ನಾವು ಅಚೀವ್ ಮಾಡ್ಬೋದು. ಎಲ್ಲ ಸಾಧಕರೆಲ್ಲ ಅದೇ ರೀತಿ ಓದಿರೋದು ಅಲ್ವಾ. ನೀವು ಅಷ್ಟೇನೆ ಪ್ರತಿದಿನ ಅವತ್ತಿನ ಪಾಠವನ್ನ ಅವತ್ತು ಓದಿ ಮುಗಿಸಿ ಮತ್ತೆ ಹೋಮ್ವರ್ಕ್ ಮಾಡಿ ಹಂಗ್ ಮಾಡ್ತಾ ಹೋದ್ರೆ ನೀವು ಒಳ್ಳೆ ರೀತಿಯಲ್ಲಿ ಭವಿಷ್ಯವನ್ನ ರೂಪಿಸ್ಕೊಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ.